ಒಂದ್ಸರಿ ಈ ದೋಸೆನ ಮಾಡಿ ನೋಡಿ, ಎಲ್ರು ಮನೇಲಿ ಇದ್ರ ಫ್ಯಾನ್ ಆಗ್ಬಿಡ್ತಾರೆ. ಮತ್ತೆ ಇನ್ಸ್ಟೆಂಟ್ ಮತ್ತೆ ತುಂಬಾ ಈಸಿ ರೆಸಿಪಿ, ತುಂಬಾ ಬೇಗನೂ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹೋಟ್ಲುಗಳಲ್ಲಿ ಸಿಗೋ ಮಸಾಲೆ ದೋಸೆಕ್ಕಿಂತನೂ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ಸಾಫ್ಟ್ ಆಗೇನು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಕ್ರಿಸ್ಪಿಯಾಗೇನು ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಇದನ್ನ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ಸ್ಟೆಂಟ್ ನೀರ್ ದೋಸಾ, ಅದು ರಾಗಿದು ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಎಲ್ಲ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಉದ್ದಿನ ಬೇಳೆ ಹಾಕಲ್ಲ, ಇದು ಇನ್ಸ್ಟೆಂಟ್, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಇದನ್ನ ಮಾಡಿದ್ರೆ ಎಲ್ರು ಇದ್ರದ್ ಫ್ಯಾನ್ ಆಗ್ತೀರಾ ಮನೇಲಿ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ, ಎಷ್ಟು ದೊಡ್ಡದಾಗುತ್ತೋ ಒಂದು ದೊಡ್ಡ ಈರುಳ್ಳಿ ಅಥವಾ ಒಂದ್ 2 ತಗೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಮತ್ತೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಈರುಳ್ಳಿನ ಕಟ್ ಮಾಡ್ಬೇಕು. ಆಮೇಲೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮಿಸ್ ಮಾಡ್ಲೇಬೇಡಿ. ಮೆಣಸಿನ್ಕಾಯಿ ಮಾತ್ರ ನೀವು ಸ್ಕಿಪ್ ಮಾಡಿದ್ರೆ ಮಾಡಿ, ಯಾಕಂದ್ರೆ ಮೆಣಸಿನ್ಕಾಯಿ ಖಾರ ತಿನ್ನಲ್ಲ ಅಂದವರು ಮೆಣಸಿನ್ಕಾಯಿನ ಹಾಕೋಬೇಡಿ. ಈರುಳ್ಳಿ ನೋಡಿ ಇಷ್ಟು ನೈಸಾಗಿ ಕಟ್ ಮಾಡ್ಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಆಗ್ಲಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ತುಂಬಾ ನೈಸ್ ಆಗೇನೆ ಕಟ್ ಮಾಡ್ಬೇಕು, ಅಂದ್ರೆ ಅದು ಮಧ್ಯೆ ಮಧ್ಯೆ ಎಲ್ಲೋ ಒಂದ್ಸರಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿನ ಮಿಸ್ ಮಾಡಬೇಡಿ, ಅದೆರಡು ಇದ್ರೆ ಅದ್ರದ್ದು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ, ಮನೆ ಎಲ್ಲ ಫುಲ್ ಹರಡ್ಕೊಂಡ್ಬಿಡುತ್ತೆ ಸ್ಮೆಲ್ಲು, ಅಷ್ಟು ಚೆನ್ನಾಗಿರುತ್ತೆ. ಯಾರಾದ್ರೂ ಗೆಸ್ಟ್ ಮನೆಗೆ ಬಂದಿದ್ದಾರೆ, ಇನ್ಸ್ಟೆಂಟ್ ಏನಾದ್ರೂ ಮಾಡ್ಬೇಕು ಅಥವಾ ಸಾಯಂಕಾಲ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಅಂದಾಗ ಇದು ಒಳ್ಳೆ ಫುಡ್. ಆಮೇಲೆ ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ, ಆಮೇಲೆ ಬೇಗ ಬೇಗನೂ ಆಗುತ್ತೆ ದೋಸೆ. ಇದು ನೀರ್ ದೋಸೆ ಅಂತಂದ್ರೆ ತುಂಬಾ ಲೇಟ್ ಆಗುತ್ತೇನೋ ಅಂತ ಅನ್ಸ್ಬೋದು ನಿಮ್ಗೆ, ಇಲ್ಲ ತುಂಬಾ ಈಸಿಯಾಗಿನೂ ಬರುತ್ತೆ, ಮತ್ತೆ ತುಂಬಾ ಬೇಗ ಬೇಗ ಆಗುತ್ತೆ. ಕರಿಬೇವಿನ ಸೊಪ್ಪು ನೋಡಿ ತುಂಬಾ ನೈಸ್ ಆಗೇನೆ ಕಟ್ ಮಾಡಿದೀನಿ ನಾನು, ಅದೇ ತರ ಮಾಡ್ಕೋಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಏನ್ ಬೇಕಾಗತ್ತೆ ಅಂತ ಅಂದ್ರೆ ಏನು ಬೇಕಾಗಲ್ಲ. ಇದಕ್ಕೆ ಚಟ್ನಿ ಎಲ್ಲ ಮಾಡ್ಬೇಕು ಅಂತ ಅವಶ್ಯಕತೆ ಇರಲ್ಲ, ಬೇಕಂದವ್ರು ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬರೀ ಮೊಸರಲ್ಲಿ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಮಾಡ್ಕೊಳ್ಳಿ, ಇಲ್ಲ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ 3 ಸ್ಪೂನು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲಾನು ಒಂದೇ ಸರಿ ಹಾಕಿ ಇದನ್ನ ಸ್ಪೂನ್ ಇಂದ ಕಲಿಸ್ಬಾರ್ದು. ಸ್ಪೂನ್ ಇಂದ ಕಲಸಿದ್ರೆ ಅದ್ರದ್ದು ಏನಂತೀವಿ, ಅದು ಈರುಳ್ಳಿದು ರಸ ಎಲ್ಲ ಹಿಟ್ಟಲ್ಲಿ ಅಂಟ್ಕೋಬೇಕಂದ್ರೆ ನಾವ್ ಇದೇ ತರ ಕೈಯಿಂದಾನೇ ಕಲಿಸ್ಬೇಕು. ಕೈಯಿಂದ ಹಿಟ್ಟು ಮತ್ತೆ ಈರುಳ್ಳಿನ ತುಂಬಾ ಚೆನ್ನಾಗಿ ಕ್ರಶ್ ಮಾಡ್ಬೇಕು. ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಕ್ರಶ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು. ಒಂದೇ ಸರಿ ಜಾಸ್ತಿ ನೀರ್ ಹಾಕಂಗಿಲ್ಲ. ಇದು ನೀರ್ ದೋಸೆ ಅಂದ್ರೆ ನೀರಾಗೇನೆ ಇರುತ್ತೆ, ಆದ್ರೆ ಫಸ್ಟ್ ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಕ್ರಶ್ ಮಾಡ್ಬೇಕು. ಮಿದ್ದಿ ಅಂದ್ರೆ ಮಿಜ್ಜಿತೀವಲ್ಲ ಅದೇ ತರ ಮಾಡ್ಕೊಂಡು ಈ ತರ ನಾನು ಕಲಿಸ್ತಾ ಇದ್ದೀನಿ ನೋಡಿ, ಆ ತರ ಕಲಿಸ್ಬೇಕು ಫಸ್ಟ್ಗೆ. ಆಮೇಲೆ ಸ್ವಲ್ಪ ನೀರ್ ಹಾಕೋಬೇಕು. ಫಸ್ಟಿಗೆ ನಾವು ಜಾಸ್ತಿ ನೀರ್ ಹಾಕಿ ಕಲ್ಸ್ಬಿಟ್ರೆ ಆ ಹಿಟ್ಟಿಗೆ ಆ ಈರುಳ್ಳಿ ರಸ ಎಲ್ಲ ಅಂಟ್ಕೊಳ್ಳಲ್ಲ. ಈರುಳ್ಳಿ ರಸ ಎಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ದೋಸೆ ಬರ್ತಾ ಇರುತ್ತೆ. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲೇ ಇರೋ ಆಲ್ ಬಟನ್ ನ ಪ್ರೆಸ್ ಮಾಡಿ, ಅಂದ್ರೆ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾನು ರೆಸಿಪಿಗಳನ್ನ ಮಾಡಿರೋದನ್ನ ನೋಡಿ ತುಂಬಾ ಜನ ಲೈಕ್ ಮಾಡ್ತೀರಾ. ಅದೇ ರೀತಿ ಒಂದು ಕಮೆಂಟ್ ನ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೋ ಅದೇ ತರ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ಯಾವ ತರ ವಿಡಿಯೋಗಳು ಬೇಕು ಅನ್ನೋದಾದ್ರೂ ಕಮೆಂಟ್ ಮಾಡಿ, ನಾನು ಅದೇ ತರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಇದಿಷ್ಟು ಕಲ್ಸ್ಬೇಕು. ಇದು ಕಲ್ಸಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಬೇಕು. ಮತ್ತೆ ನಾನೀಗ ಫಸ್ಟ್ ನೀರ್ ಹಾಕೋತೀನಿ, ಮತ್ತೆ ಇನ್ನೊಂದ್ ಸ್ವಲ್ಪ ಬೇಕನ್ಸ್ತಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕೋತೀನಿ. ಒಬ್ಬೊಬ್ರು ತುಂಬಾ ಡಯಟ್ ಮಾಡ್ತಾ ಇದ್ದಾರೆ, ಅವ್ರಿಗಂತೂ ಇದು ತುಂಬಾ ಒಳ್ಳೆ ಫುಡ್, ಯಾಕಂದ್ರೆ ಇದು ಆಯಿಲ್ ಅನ್ನು ಕಡಿಮೆ ಇರುತ್ತೆ, ಇದು ಇನ್ಸ್ಟೆಂಟ್ ಆಗಿನೂ ಇರುತ್ತೆ. ಇಲ್ಲ ಅಂದ್ರೆ ಆಫೀಸ್ ಇಂದ ಬಂದಿರ್ತಾರೆ, ನೈಟ್ ಏನ್ ಮಾಡ್ಕೊಳ್ಳೋದು ಅಂತ ತುಂಬಾ ಟೆನ್ಷನ್ ಆಗಿರುತ್ತೆ, ಅವ್ರಿಗೇನು ತುಂಬಾ ಒಳ್ಳೆ ಫುಡ್ ಇದು. ಆತರ ಯಾರಾದ್ರೂ ಇದ್ರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಮಾಡಕ್ಕೂ ಈಸಿ ಬರುತ್ತೆ, ಇದು ತುಂಬಾ ಕಷ್ಟ ಅಂತ ಏನ್ ಅನ್ಸಲ್ಲ. ಆಮೇಲೆ ದೋಸೆನು ಬೇಗ ಬೇಗನೆ ಬರುತ್ತೆ ನೋಡಿ. ನಾನೀಗೆಲ್ಲ ಕಲ್ಸಾದ್ಮೇಲೆ ನಾನು ಇಷ್ಟು ನೀರ್ ಹಾಕೊಂಡಿದೀನಿ. ಈ ತರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗತ್ತೆ. ಮತ್ತೆ ನೋಡ್ಕೊಂಡು ಸ್ವಲ್ಪ ಏನಾದ್ರೂ ಥಿಕ್ ಅನಿಸ್ತಾ ಇದ್ರೆ ಮತ್ತೆ ಒಂದು ದೋಸೆ ಆದ್ಮೇಲೆ ಸ್ವಲ್ಪ ನೀರ್ ಹಾಕೋಬಹುದು. ನಾನೀಗ ಗ್ಯಾಸ್ ಆನ್ ಮಾಡ್ಬಿಟ್ಟು ತವನ ಕಾಯಿಸಿ ಫಸ್ಟ್ ಒಂದು ಚಿಕ್ಕದ್ ಮಾಡ್ತೀನಿ. ನಾನು ಏನೇ ಚಪಾತಿ ದೋಸೆ ಏನೇ ಮಾಡಿದ್ರೂ ಫಸ್ಟ್ ಒಂದು ಚಿಕ್ಕದ್ ಮಾಡ್ತೀನಿ, ಮಾಡ್ಬಿಟ್ಟು ಅದನ್ನ ಒಲೆಗೆ ಎತ್ತಿಡ್ತೀನಿ. ಆಮೇಲೆ ನಾನು ಬೇರೆ ಎಲ್ಲ ದೋಸೆ ಮಾಡ್ಕೋತೀನಿ ನೋಡಿ. ನಾನು ಇದನ್ನ ಸ್ಪೂನ್ ಇಂದ ಹಾಕಲ್ಲ, ನನ್ಗೆ ಬಟ್ಲಿಂದಾನೇ ಹಾಕಿ ರೂಢಿ, ಅದಕ್ಕೆ ಬಟ್ಲಲ್ಲೇನೆ ಹಾಕ್ತಾ ಇದೀನಿ. ಫಸ್ಟ್ ಇದೊಂದು ಚಿಕ್ಕದ್ ಮಾಡ್ತೇನೆ.
ಇದು ಮಾಡಿದಾಗ ನಾನು ಇದನ್ನ ಒಲೆಗಿಡ್ತೀನಿ. ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ ಇನ್ನು ಸ್ವಲ್ಪ ನೀರ್ ಹಾಕ್ಬೇಕಾ, ಇಷ್ಟೇ ನೀರ್ ಸಾಕು ಅಂತ. ಇಲ್ಲ ಅಂದ್ರೆ ನಿಮ್ಗೆ ಪೂರ್ತಿ ಕರೆಕ್ಟ್ ಆಗಿರೋ ಮೆಜರ್ಮೆಂಟ್ ಅಂದ್ರೆ ಬಟ್ಲಲ್ಲಿ ಅಳತೆ ಮಾಡಿ ತೋರಿಸಿ ಎಷ್ಟು ಹಿಟ್ಟಿಗೆ ಎಷ್ಟು ನೀರ್ ಹಾಕ್ಬೇಕು ಅಂತ ಅಂದ್ರೆ ಅದನ್ನು ಒಂದ್ಸರಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ತರ ಏನಾದ್ರು ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನನ್ಗೆ. ನಮ್ಮ ಮನೇಲಿ ಯಾವಾಗ್ಲೂ ಅಷ್ಟೇ, ಏನಾದ್ರೂ ಫಸ್ಟ್ ನಾವು ತವೆ ಮೇಲೆ ಮಾಡ್ಬೇಕಾದ್ರೆ ತವೆ ಮೇಲೆ ಮಾಡಿದಾಗ ಅದನ್ನ ನಾವು ಫಸ್ಟ್ ಒಲೆಗೆ ಎತ್ತಿಡ್ತೀವಿ. ಫಸ್ಟ್ ಒಲೆಗೆ ಇಟ್ಟ ಮೇಲೆನೆ ನಾವು ಬೇರೆ ಎಲ್ಲ ಹಾಕೊಂಡು ನಾವು ತಿನ್ನೋದು. ಈಗ ನೋಡಿ ನನ್ಗೆ ಸ್ವಲ್ಪ ಇನ್ನೊಂದ್ ಚೂರ್ ನೀರ್ ಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಇನ್ನೊಂದ್ ಚೂರ್ ನೀರ್ ಹಾಕ್ತಾ ಇದ್ದೀನಿ. ನಾನು ಇದೇ ತರ ತುಂಬಾ ಇನ್ಸ್ಟಂಟ್ ದೋಸಾನೆಲ್ಲ ಮಾಡ್ತಾ ಇರ್ತೀನಿ. ಆ ವಿಡಿಯೋಗಳನ್ನ ಮುಂದೆ ಬರ್ತಾ ಬರ್ತಾ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಇದೇ ತರ ನನ್ಗೆ ಸಪೋರ್ಟ್ ಮಾಡ್ತಾ ಹೋಗಿ. ನೋಡಿ ಫಸ್ಟ್ ಹಾಕ್ಬೇಕಂದ್ರೆ ನಾನು ಮತ್ತೆ ಒಂದ್ ಬಟ್ಟೆಯಿಂದ ತವಾನೆಲ್ಲ ಒರೆಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕಲ್ಲ. ತವಾಗೆ ನಾನು ಎಣ್ಣೆ ಹಾಕಲ್ಲ. ನಿಮ್ ಮನೆಯಲ್ಲಿ ನಿಮ್ ತವ ಯಾವ ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನ್ ಮಾತ್ರ ಎಣ್ಣೆ ಹಾಕಲ್ಲ. ದೋಸೆ ಹಾಕಿದ ತಕ್ಷಣ ಹೈ ಫ್ಲೇಮ್ ಅಲ್ಲಿ ಇರುತ್ತೆ ಗ್ಯಾಸು. ಹೈ ಫ್ಲೇಮ್ ಇಂದ ದೋಸೆ ಹಾಕಿ ಆದ್ಮೇಲೆ ಒಂದ್ ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬಿಡ್ಬೇಕು. ಲಿಡ್ ಕ್ಲೋಸ್ ಮಾಡಿ ಇದನ್ನ ತೆಗೆದ್ಮೇಲೆ ಲಿಡ್ ಓಪನ್ ಆದ್ಮೇಲೆ ಸ್ವಲ್ಪ ಸಿಮ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಒಂಚೂರು ಎಣ್ಣೆನ ಹಚ್ಬಿಟ್ಟು ಆಮೇಲೆ ಇದು 1 ನಿಮಿಷ ಆದ್ಮೇಲೆ ಸಿಮ್ಮಲ್ಲಿ ಇಟ್ಟು 1 ನಿಮಿಷ ಆದ್ಮೇಲೆ ನೋಡಿ ತಾನಾಗೇನೆ ಏಳುತ್ತೆ ದೋಸೆ. 1-2 ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲ್ಲ, ಪ್ರತಿ ದೋಸೆನೂ ಅಷ್ಟೇ ಹಂಚ್ಬಿಟ್ಟು ತಾನಾಗೆ ಏಳುತ್ತೆ, ಸೈಡ್ಗೆಲ್ಲ ಓಪನ್ ಆಗುತ್ತೆ. ಅವಾಗ ಇದನ್ನ ಮತ್ತೆ ಉಲ್ಟಾ ಮಾಡ್ಬೇಕು. ದೋಸೆನ 2 ಸೈಡ್ ಬೇಯಿಸ್ಬೇಕು, ಅವಾಗ ತುಂಬಾ ಟೇಸ್ಟಿ ಆಗಿರುತ್ತೆ. ಆ ಹಾಕಿರೋ ಈರುಳ್ಳಿ ಏನಿರುತ್ತೆ ನೋಡಿ ಸ್ವಲ್ಪ ಎಲ್ಲ ಬ್ರೌನ್ ಆಗಿರುತ್ತೆ. ಅದು ಸ್ವಲ್ಪ ಕೆಂಪಗಾಗಿರುತ್ತೆ. ಆ ಕೆಂಪು ಕಲರ್ ಬಂದಾಗ ಆ ಈರುಳ್ಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ತಿನ್ಬೇಕಾದ್ರೆ ಪ್ರತಿ ಬೈಟ್ ಅಲ್ಲೂ ತುಂಬಾ ಟೇಸ್ಟ್ ಅನಿಸ್ತಾ ಇರತ್ತೆ. ಈ ತರ ಆಗಿರ್ಬೇಕು ನೋಡಿ. ಈ ತರ ಬ್ರೌನ್ ಕಲರ್ ಈರುಳ್ಳಿ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ರಾಗಿ ನೀರ್ ದೋಸೆ ಆಗಿದ್ರೂ ಬೇಗ ಎದ್ದೇಳತ್ತೆ. ಆಮೇಲೆ ತವಾಗೆ ನೋಡಿ ಒಂಚೂರು ಅಂಟ್ಕೊಂಡಿರಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇರತ್ತೆ. ತಿಂದವರು ತಿಂತಾನೆ ಇರ್ತಾರೆ. ಏನಿಲ್ಲ ಅಂದ್ರೆ ಒಬ್ಬೊಬ್ರು 4-5 ತಿಂದೇ ತಿಂತಾರೆ, ಅಷ್ಟು ಚೆನ್ನಾಗಿರತ್ತೆ. ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಮನೇಲಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕಿರೋದ್ರಿಂದನೂ ತವೆಗೆ ಅಂಟ್ಕೊಳ್ಳಲ್ಲ, ತುಂಬಾ ನೀಟಾಗಿ ಎದ್ದೇಳತ್ತೆ. ಆಮೇಲೆ ಯಾರ್ಯಾರ ಮನೆದು ತವಾ ಯಾವ ತರ ಇರುತ್ತೋ ಅದ್ರ ಮೇಲೇನು ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರು ಎಣ್ಣೆ ಹಚ್ಚಿದ್ರೆ ಮಾತ್ರ ಎದ್ದೇಳುತ್ತೆ ಅನ್ನೋ ತರ ಇದ್ರೆ ಅವರು ಸ್ವಲ್ಪ ಎಣ್ಣೆನ ಹಚ್ಬಿಡಿ. ಇಲ್ಲಾಂದ್ರೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ತವಾನೆಲ್ಲ ಒರೆಸ್ಬಿಟ್ಟು ಹಾಕಿ, ಅದು ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಅರ್ಜೆಂಟ್ ಅಂತಂದಾಗ ಇದು ಒಂದ್ ಅರ್ಧ ಗಂಟೆಲಿ ರೆಡಿ ಆಗ್ಬಿಡುತ್ತೆ ಈ ದೋಸೆ ಹಿಟ್ಟು. ಆಮೇಲೆ ಇದನ್ನ ನೆನ್ಸ್ಬೇಕು ಅಂತಿಲ್ಲ, ಕಲ್ಸಿದ ತಕ್ಷಣ ಇನ್ಸ್ಟೆಂಟ್ ಆಗೇನೆ ಮಾಡ್ಬೋದು, ಅಷ್ಟು ಚೆನ್ನಾಗಿರತ್ತೆ. ನಾನು ಬೆಳಗ್ಗೆ 6:30ಗೆನೆ ಇದನ್ನ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಬೆಳಗ್ಗೆ ತಿಂದು ಹೋದ್ರೆ ತುಂಬಾ ಹೆಲ್ದಿಯಾಗಿ ಅನ್ಸುತ್ತೆ. ಆಯಿಲ್ ಅನ್ಸಲ್ಲ, ಏನು ಅನ್ಸಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನ ಟ್ರೈ ಮಾಡಿ. ನಾನು ಇನ್ನೂ 1-2-3 ಇದೇ ತರ ಹಾಕಿ ತೋರಿಸ್ತೀನಿ. ಮತ್ತೆ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಡ್ತೀವಲ್ಲ, ಈಗ ಫಸ್ಟ್ ಈಗ ಹೊಳಸ್ತೀವಿ ನೋಡಿ, ಈಗ ಹೊಳಸಿ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಡಿ, ಅವಾಗ ನಿಮ್ಗೆ ಕ್ರಿಸ್ಪಿ ಆಗಿರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಬೇಗ ಟರ್ನ್ ಮಾಡ್ತಾ ಇದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅವಾಗ. ನಾನು ಸ್ವಲ್ಪ ಚಟ್ನಿ ಮಾಡಿದ್ದೀನಿ, ವಿಡಿಯೋಗೋಸ್ಕರ ಚಟ್ನಿ ಮಾಡಿದ್ದೀನಿ. ಇಲ್ಲ ಅಂದ್ರೆ ನಾವೆಲ್ಲ ಮೊಸರಲ್ಲೇ ತಿಂತೀವಿ ಇದನ್ನ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.